ಹಾಯ್ ನಮಸ್ತೆ. ಎಲ್ಲರಿಗೂ ಗೊತ್ತಿರೋ ಹಾಗೆ ನನ್ನ ಹೆಸರು ಶಂಕರಯ್ಯ ಅಂತೇಳಿ. ನಾವು AWPL ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲೊಂದು ಪ್ರಾಡಕ್ಟ್ ಕೊಟ್ಟಿದ್ದೆ ನಾನು, ಅಗ್ರಿಕಲ್ಚರ್ ಪ್ರಾಡಕ್ಟು. ಏನು ರಿಸಲ್ಟ್ ಬಂದಿದೆ ಅಂತ ಸರ್ ಬಾಯ್ಲೆ ಕೇಳೋಣ. ಸರ್ ನಮಸ್ತೆ. ನಿಮ್ಮ ಹೆಸರು ಸರ್? ಹಾಲಪ್ಪ ಅಂತ ಹೇಳಿ. ಹಾಲಪ್ಪ. ಊರು ಸರ? ತಳಕಲ್. ತಾಲೂಕು ಇದು ಕೊಪ್ಪಳ. ಸಾರಿ, ತಾಲೂಕು ಕುಕ್ನೂರು, ಜಿಲ್ಲೆ ಕೊಪ್ಪಳ. ಓಕೆ, ನೀವು ನಮ್ಮ ಪ್ರಾಡಕ್ಟ್ ಏನು ಬಳಸಿದ್ರಿ ಸರ? ಎಣ್ಣೆ ಕೊಟ್ಟರೆ ಮತ್ತೆ ಗೊಬ್ಬರ ಬಳಸಿದ್ರ? ಓಕೆ, ನಮ್ಮ ಕಂಪನಿದು AWPL ಕಂಪನಿದು ಬೋವಿಟಾ ಗೊಬ್ಬರನ ಕೊಟ್ಟಿದ್ವಿ. ಅದಾಗಿದ್ಮೇಲೆ ಟಾನಿಕ್ ಕೂಡ ಕೊಟ್ಟಿದ್ವಿ. ಸರ್, ಏನು ಬದಲಾವಣೆ ಅನಿಸಿದೆ ಸರ್ ನಿಮಗೆ? ಮೊದಲಿಗೆ ಇಂಥ ಪರಿ ಇಳುವರಿ ಇರ್ತಿದ್ದಿಲ್ಲ, ಈಗ ಮಾತ್ರ ಭಾಳ ತುಂಬಾ ಚೆನ್ನಾಗಿ ಇಳುವರಿ ಇದೆ. ಹಾಂ ಸರ್. ಇಲ್ಲೆಲ್ಲ ದೀಪ ಬೆಳಿತಿದ್ದಿಲ್ಲ. ಹಾಂ ಸರ್. ಈ ಗೊಬ್ಬರ ಹಾಕಿದ್ಮ್ಯಾಗ ಒಂದು ಸ್ವಲ್ಪ ಏಟು ಬೆಳೆದು ಕಾಯಿ ಕೊಟ್ಟೈತಿ. ಮೊದಲಾಗ ಕಾಯಿ ಕಾಯಿನೇ ಇರ್ತಿದ್ದಿಲ್ಲ, ಈಗ ಮಾತ್ರ ಕಾಯಿ ಚೆನ್ನಾಗೈತಿ. ಹಾಂ, ಅಂದ್ರೆ ಒಟ್ಟ ಕಾಯಿ ಅಲ್ಲಿ ಬರೀ ಗಿಡ ಅಷ್ಟ ಇರ್ತಿತ್ತು, ಒಣಗಿ ಹೋಗ್ಬಿಡೋದು, ಕಾಯಿ ಇರ್ತಿದ್ದಿಲ್ಲ. ಈಗ ಕಾಯಿ ಐತಿ ಉತ್ತಮ. ಓಕೆ, ಇಲ್ಲೆಲ್ಲ ಕಾಯಿ ಐತಿ ಸರ್. ಆ್ಯಕ್ಚುಲಿ ಇದೆಲ್ಲ ಇರ್ತಿದ್ದಿಲ್ಲ ಸರ್, ಇಲ್ಲೆಲ್ಲ ದಿಬ್ಬ ಇರೋದೆಲ್ಲ ಹೋಗ್ಬಿಟ್ಟಿರ್ತಿತ್ತನ್ರಿ. ಹೌದು ಸರ್. ಓಕೆ, ನೋಡ್ತಿರ್ಬೋದು. ಮತ್ತು ಕಾಯಿ ಕೂಡ ನೀವು ನೋಡ್ಬೋದು ಯಾವ ಥರ ಇದೆ ಅಂತೇಳಿ. ಕಾಣ್ತಿದೆನಾ? ಆ್ಯಕ್ಚುಲಿ ಇದು ಭೂಮಿ, ಇದು ಬಿರುಸು ಭೂಮಿ. ಆ್ಯಕ್ಚುಲಿ ಇಲ್ಲಿ ಕಡ್ಲಿ ಭಾಳ ರೇರ್ ಬೆಳೆಯೋದು, ಬಟ್ ಆದರೂ ಕೂಡ ನೋಡ್ಬೋದು ನೀವು. ಮತ್ತು ಕಾಯಿ ಸೈಜ್ ನೋಡ್ಬೋದು. ಸೈಜ್ ಕಾಣ್ತಿದ್ದೇನಾ? ಸೈಜು ಇದರಲ್ಲಿ ಎಷ್ಟು 2 ಎಕರೆ ಮೇಂಟೈನ್ ಮಾಡಿದ್ರಾ ಸರ್? ಹಾಂ, ಇದು 2 ಎಕರೆ ಇದೆ ಈ ಕಡೆದು. ಮತ್ತು ಆ ಕಡೆದಕ್ಕೆ ಇದಕ್ಕೆ ಚೇಂಜಸ್ ಐತಾ ಸರ್ ನಿಮಗೆ? ಆಯ್ತಲ್ಲ ಸರ್? ಹಾಂ, ಏನು ಚೇಂಜಸ್ ಅನ್ಸುತ್ತೆ ಸರ್ ನಿಮಗೆ? ಇದರಲ್ಲಿ ಏನಾಗೈತೆ ಅಂದ್ರೆ, ಎಲ್ಲಿ ತಂಪು ಜಾಸ್ತಿ ಐತಿ ಅಲ್ಲಿ ಗಿಡನೂ ಚೆನ್ನಾಗಿ ಇದಾಗೈತಿ. ಹಾಂ ಸರ್. ಹಾಂ ಸರ್. ಒಂದೊಂದು ಟೊಂಗಿಗಳಲ್ಲಿ 8-10 ಕಾಯಿಗಳು. ಹಾಂ ಸರ್. ಆದರೆ ಈ ಕಡೆ ಟೊಂಗಿ ಇಲ್ಲ. ಹಾಂ ಸರ್. ಕಾಯಿ 6-7. ಓಕೆ, ಆ ಕಡೆ ನಮ್ದು ಗೊಬ್ಬರ ಯೂಸ್ ಮಾಡಲಾರ್ದು 6-7 ಇದಾವೆ. 8-9-10 ಮಟ್ಟ ಇದಾವೆ. ಇಲ್ಲಿ ಚೆನ್ನಾಗಿದೆ ನೋಡ್ರಿ, ಇಲ್ಲಿ ಒಂದು ತೋರಿಸ್ತೀನಿ ರೀ ಗಿಡ. ಇದಲ್ಲ ಸರ್, ನೋಡ್ಬೋದು. ಇಲ್ಲಿ ಕಾಣ್ತಿರ್ಬೋದು ನಿಮಗೆ. ಒಂದೊಂದರಲ್ಲಿ 6-7 ಇಲ್ಲಿದೆ ನೋಡಿ, ಕಾಣ್ತಿದ್ದೇನಾ? ಒಂದೊಂದರಲ್ಲಿ 6-7 9ವರೆಗೂ ಕೂಡ ಇದ್ದಾವೆ. ಅಂದರೆ ಸ್ವಲ್ಪ ಹಸಿ ಚೆನ್ನಾಗಿರಲ್ಲೇ ಚೆನ್ನಾಗಿ ಬಂದಿದೆ ಗ್ರೌತು. ಬಟ್ ಒಂದು ಸ್ವಲ್ಪ ಏರಿ ಇದ್ದಲ್ಲೇ ಒಂದು ಸ್ವಲ್ಪ ಇದಾಗಿದೆ. ಬಟ್ ಆದರೂ ಕೂಡ ಈ ಒಂದು ನಮ್ಮ ಒಂದು ಬೋವಿಟಾ ಯೂಸ್ ಮಾಡಿರೋಲ್ಲಿ ಮಿನಿಮಮ್ ಒಂದೊಂದು ಕೊಂಬೆ ಇದಕ್ಕೆ 7, 8, 9ವರೆಗೂ ಇದ್ದಾವೆ. ಇಲ್ಲಿ ಕಾಣ್ತಿದ್ದೇನಾ ನೋಡಿ. ಅದೇ ಬೋವಿಟಾ ಯೂಸ್ ಮಾಡಲಾರ್ದಲ್ಲಿ ಅದನ್ನು ಕೂಡ ನಾವು ಚೆಕ್ ಮಾಡಿದ್ವಿ. ಎಷ್ಟಿದಾವೆ ಸರ್ ಅಲ್ಲಿ? 6-7 ಇದ್ದಾವೆ. ಇದರಲ್ಲಿ 9, ಆ ಥರ 9-10 ಇದ್ದಾವೆ. ನಿಮಗೇನು ಚೇಂಜಸ್ ಅನಿಸಿದೆನಾ? ಏನು ಹೇಳಕ್ಕೆ ಇಷ್ಟಪಡ್ತೀರಿ ರೈತರಿಗೆ, ಬೇರೆ ರೈತರಿಗೆ ಯೂಸ್ ಮಾಡೋಕ್ಕೆ? ಯೂಸ್ ಮಾಡಿರಿ, ಚಲೋ ಬರುತ್ತೆ. ಮುಂದಿನ ಸಲ ಅಷ್ಟು ಹೊಲಕ್ಕೆ ಯೂಸ್ ಮಾಡ್ತೀರಾ ನೀವು? ನಾವು ಮಾಡ್ತೀವಿ, ಪಕ್ಕಾ ಯೂಸ್ ಮಾಡ್ತೀರಾ? ನಿಮಗೆ ಚೆನ್ನಾಗಿ ಅನಿಸಿದೆನಾ? ಚೆನ್ನಾಗಿ ಅನಿಸಿದೆ. ಓಕೆ, ನೋಡ್ಬೋದು ಡಿಯರ್ ಲೀಡರ್ಸ್ ಎಲ್ಲರೂ ಕೂಡ, ಎಲ್ಲ ರೈತ ಬಾಂಧವರು ನೋಡ್ಬೋದು. ನಮ್ಮ ಒಂದು ಬೋವಿಟಾ ಸಾವಯವ ಬೋವಿಟಾ ಇರ್ತಕ್ಕಂಥದ್ದು AWPL ಎಲ್ಲರೂ ಕೂಡ ನಮ್ಮ ಒಂದು ಆರ್ಗ್ಯಾನಿಕ್ ಪ್ರಾಡಕ್ಟ್ನ ಯೂಸ್ ಮಾಡಿ ಒಂದು ಒಳ್ಳೆ ಇಳುವರಿ ತಗೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ನೋಡಿ ಫ್ರೆಂಡ್ಸ್, ಇವಾಗ ಜಸ್ಟ್ ವಿಡಿಯೋ ಮಾಡಿದ್ವಲ್ಲ, ಅದೇ ವಿಡಿಯೋ ಪಕ್ಕದ ಹೊಲ ಇದು ನೋಡಿ. ಇಷ್ಟು ದೊಡ್ಡ ಗಿಡ ಇದ್ದರೂ ಕೂಡ ಎಷ್ಟು ಹಿಡ್ದವೆ ನೋಡಿ. ಅದೇ 3-4 ಹಿಡ್ದಾವೆ, ಹೌದಲ್ಲ ಸರ್? ಹೌದು. ಬಟ್ ಅಲ್ಲಿ 7, 8, 9, 10ವರೆಗೂ ಐತಿ. ಇದು ನೋಡಿರಿ ಗಿಡ ಎಷ್ಟು ದೊಡ್ಡದಿದೆ, ಕಾಣುತ್ತಾ? ಮತ್ತು ಸಣ್ಣ ಗಿಡದಲ್ಲಂತೂ ಇಲ್ಲವೇ ಇಲ್ಲ. ಇಲ್ಲೆರಡು ಇದ್ದಾವೆ. ಇಲ್ಲಿಗೆ ವ್ಯತ್ಯಾಸ ಐತಲ್ಲ ಸರ್? ವ್ಯತ್ಯಾಸ ಐತೆ ಸರ್. ಅಲ್ಲಿ ಎಷ್ಟಿದ್ವು ಸರ? ಅಲ್ಲಿ 8-9-10 ಐತ್ರಿ. ಹಾಂ, ಭಾಳ ಕಮ್ಮಿ ಅದಾವೆ. ಮತ್ತು ಈ ನೋಡ್ರಿ ಇದೆಲ್ಲ ಅಷ್ಟು ಹುಟ್ಟಿಲ್ಲ, ಅದೇ ದಿಬ್ಬನ ಇಲ್ಲಿ ಇರೋದು. ಬಟ್ ಇಲ್ಲಿ ಬೋವಿಟಾ ಹಾಕಿಲ್ಲ, ಕಾಣ್ತಿದ್ದೇನೆ ಅಷ್ಟು ಬೆಳೆದಿಲ್ಲ ಇಲ್ಲಿ. ಬಟ್ ಆ ಕಡೆ ಭಾಗ ಭಾಳ ಚೆನ್ನಾಗಿ ಬೆಳೆದಿದೆ, ಹೌದಲ್ಲ ಸರ್? ಬೋವಿಟಾ ಯೂಸ್ ಮಾಡೋಕ್ಕೆ ಏನು ಹೇಳ್ತೀರಾ ನೀವು? ಈ ಗೊಬ್ಬರ ಪಕ್ಕಾ ಯೂಸ್ ಮಾಡ್ಬೇಕಾ? ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.